ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಇಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಏಪ್ರಿಲ್ 19th ಬಿಗ್ಗೆಸ್ಟ್ ಡೇ ಅಂತಲೇ ಹೇಳಿದೆ ಅಲ್ವಾ, ಸೇಂಟ್ ಎಕ್ಸ್ಪೆಡೈಟರ್ ಡೇ. ನಮ್ಮ ಫೀಸ್ಟ್ ಒಂದು ತುಂಬ ಚೆನ್ನಾಗಾಯಿತು. ನಿಮ್ದು ಹೇಗಾಯಿತು? ನೀವೇನಾದರೂ ಫೀಸ್ಟ್ ಸೆಲೆಬ್ರೇಟ್ ಮಾಡಿದ್ರಾ? ಸೇಂಟ್ ಎಕ್ಸ್ಪೆಡೈಟರ್ಗೆ ವಿಶ್ನ ಬರೋದ್ರಾ? ನನಗೆ ಕಾಮೆಂಟ್ಸಲ್ಲಿ ಹೇಳಿ ಆ್ಯಂಡ್ ನಿಮ್ಮ ಎಕ್ಸ್ಪೀರಿಯನ್ಸನ್ನು ಹೇಳಿ. ಇನ್ನು ಫೀಸ್ಟ್ ರಿಚುವಲ್ದು ವೀಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ, ನಿಮ್ಮ ವಿಶನ್ನು ಕಾಮೆಂಟಲ್ಲಿ ಹಾಕಿ ಆ ಎನರ್ಜಿನ ಕ್ಲೇಮ್ ಮಾಡ್ಕೋಬೋದು. ತುಂಬ ಚೆನ್ನಾಗಾಯಿತು. ನನಗೆ ಆ್ಯಕ್ಚುಲಿ ಲೈಕ್ ಫುಲ್ ಗ್ರ್ಯಾಟಿಟ್ಯೂಡ್. ಪಬ್ಲಿಕಲಿ ನಾನು ಸೇಂಟ್ ಎಕ್ಸ್ಪೆಡೈಟರ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನನಗೆ ಅಂಥ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ, ಅಷ್ಟು ಶಕ್ತಿ ಕೊಟ್ಟಿದ್ದಕ್ಕೆ. ಆ ಥರ ಸೆಲೆಬ್ರೇಟ್ ಮಾಡೋಕ್ಕೂ ಒಂದು ಶಕ್ತಿ ಬೇಕು ಅಲ್ವಾ, ನಿಮಗೆ ಸಪೋರ್ಟ್ ಇರಬೇಕು ಅಲ್ವಾ. ಫ್ಯಾಮಿಲಿ ಸಪೋರ್ಟ್ ಇದೆ, ನನಗದನ್ನೆಲ್ಲ ತರೋವಂತಹ ಶಕ್ತಿ ಇದೆ. ಸೊ ಎವ್ರಿಥಿಂಗ್ ಈಸ್ ಗಾಡ್ ಗಿಫ್ಟೆಡ್. ಸೊ ಐ ಆಮ್ ವೆರಿ ಮಚ್ ಗ್ರೇಟ್ಫುಲ್. ಆ್ಯಂಡ್ ನಿಮ್ಮೆಲ್ಲರಿಗೂ ನನ್ನನ್ನು ನಂಬಿ ಯಾರು ನಿಮ್ಮ ವಿಶಸ್ನ ನನಗೆ ಕಳಿಸಿದ್ರಿ. ಸೊ ನಿಮಗೂ ಅಷ್ಟೇ ಗ್ರೇಟ್ಫುಲ್. ಸೊ ಪಬ್ಲಿಕ್ ಗ್ರ್ಯಾಟಿಟ್ಯೂಡ್ ನಾನು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಆ್ಯಂಡ್ ನೀವು ಇನ್ನೂ ಅದನ್ನು ಮಾಡಿಲ್ಲ ಅಂದರೆ ಎನಿ ಟೈಮ್ ಮಾಡ್ಬೋದು ಆ ರಿಚುವಲ್ನ. ಅದಕ್ಕೆ ಡೇ ಟೈಮ್ ಪೀರಿಯಡ್ಸಲ್ಲಿದ್ದರೆ ಅದೆಲ್ಲ ಮ್ಯಾಟರ್ ಆಗೋದಿಲ್ಲ, ಬಟ್ ಮಾಡೋದು ಇಂಪಾರ್ಟೆಂಟ್. ಯಾ ಇವತ್ತು ನಿಮ್ಮ ಒಂದು ನೆಕ್ಸ್ಟ್ ಸ್ಟೆಪ್ಪಿಗೆ ಏನು ಅಡೆತಡೆ ಆಗ್ತಾಯಿದೆ, ನಿಮ್ಮ ಲೈಫಲ್ಲಿ ಏನು ಅಡೆತಡೆ ಆಗ್ತಾಯಿದೆ, ಯಾಕೆ ಸ್ಲೋ ಡೌನ್ ಆಗ್ತಿದೆ ನಿಮ್ಮ ಕೆಲಸಗಳು ಅಂತ ಚೆಕ್ ಮಾಡೋಣ. ಅದಕ್ಕೆ ನಾನು ಇವತ್ತು ಯೂಸ್ ಮಾಡ್ತಾ ಇರೋದು ಪಿಕ್ಚರ್ ಡೈಸ್. ಸೊ ನನಗೆ ಗೊತ್ತಿಲ್ಲ ಇದನ್ನು ಬೇರೆ ಯಾರಾದರೂ ಯೂಸ್ ಮಾಡಿದರೋ ಇಲ್ವೋ, ಬಟ್ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ನನ್ನ ಚಾನಲಲ್ಲಿ. ಸೊ ಇಲ್ಲಿ ನೋಡ್ಬೋದು ನೀವು, ಡಿಫ್ರೆಂಟ್ ಟೈಪ್ಸ್ ಆಫ್ ಪಿಕ್ಚರ್ಸ್ ಇದೆ. ಬೇಸ್ಡ್ ಆನ್ ದಿಸ್ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ, ಪ್ರಿಡಿಕ್ಟ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ಇಲ್ಲಿ ಟೋಟಲಿ 9 ಡೈಸಸ್ ಇದೆ. ಸ್ವಲ್ಪ ಸ್ಮಾಲ್ ಇಂಟ್ರೊಡಕ್ಷನ್ ಕೊಡೋದಿದ್ರೆ 9 ಡೈಸ್ ಇದೆ. ಬೇಸ್ಡ್ ಆನ್ ದಿಸ್ ನಾನು ಇದನ್ನು ಪಿಕ್ ಮಾಡ್ತೀನಿ. ನನಗೆ ಯೂನಿವರ್ಸ್ ಯಾವ ಡೈಸನ್ನು ಕೊಡ್ತಾರೆ ನೋಡೋಣ. ಓಕೆ, ಸೊ ಎಸ್, ಸ್ವಲ್ಪ ಇಲ್ಲಿಡೋಣ. ಆ್ಯಂಡ್ ಐ ವಿಲ್ ಚೂಸ್ ಲೈಕ್ ದಿಸ್. ಸೊ ನಿಮ್ಮ ನೆಕ್ಸ್ಟ್ ಸ್ಟೆಪ್ ಯಾಕೆ ಸ್ಲೋ ಡೌನ್ ಆಗ್ತಿದೆ, ಏನಾಗ್ತಿದೆ, ಜಸ್ಟ್ ನಿಮ್ಮ ಥಾಟ್ಸ್ನ ನೋಡೋಣ. ಇಲ್ಲಿ ಒಂದು 3 ಡೈಸ್ ಬಂದಿದೆ. ಆ್ಯಂಡ್ ಸಾರಿ, ಸೊ ದಿಸ್ ಏನೇನಿದೆ ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಫಸ್ಟು ತಕ್ಕಡಿ ಇದೆ, ಆ್ಯಂಡ್ ಟಾಟಾಯ್ಸ್ ಇದೆ, ಮತ್ತು ಫಿಶ್ ಇದೆ. ಆಮೆ, ಫಿಶ್, ಮೀನು ಮತ್ತು ತಕ್ಕಡಿ. ಫಸ್ಟ್ ಥಿಂಗ್, ನಿಮಗೆ ಲೈಫನ್ನು ಬ್ಯಾಲೆನ್ಸೇ ಮಾಡೋಕ್ಕಾಗ್ತಾ ಇಲ್ಲ. ಓಕೆ, ಲೈಫನ್ನು ಬ್ಯಾಲೆನ್ಸ್ ಮಾಡೋಕ್ಕಾಗ್ತಾ ಇಲ್ಲ. ಆ್ಯಂಡ್ ಗೈಸ್ ಇಲ್ಲಿ ನೋಡಿ, ಆ್ಯಕ್ಚುಲಿ ನನ್ನ ಕಣ್ಣಿಗೆ ಇದು ತುಂಬ ಕುಗ್ತಾ ಇದೆ. ಸೊ ಅದನ್ನು ಪಿಕ್ ಮಾಡಿಬಿಡೋಣ. ಯಾಕೋ ಅದು ಮೇಲೆ ಬೇರೆ ಕೂತಿದೆ ಆ್ಯಂಡ್ ಕಣ್ಣು ಬೇರೆ ಇದೆ. ಸೊ ನನಗದು ಕಣ್ಣಿಗೆ ತುಂಬ ಕಾಣಿಸ್ತಾ ಇತ್ತು. ಸೊ ಈಗ 4 ಪಿಕ್ ಮಾಡಿದ್ದೀನಿ. ಈ ಪಿಕ್ಚರ್ ಡೈಸಲ್ಲಿ ಏನು ಬಂದಿದೆ, ನಿಮ್ಮ ಲೈಫಲ್ಲಿ ಏನು ಆಗ್ತಿದೆ, ನಿಮ್ಮ ನೆಕ್ಸ್ಟ್ ಸ್ಟೆಪ್ ಏನು, ಯಾಕೆ ನಿಮ್ದು ಯಾವ ಕೆಲಸನೂ ಆಗ್ತಾ ಇಲ್ಲ ಅನ್ನೋದನ್ನು ಚೆಕ್ ಮಾಡೋಣ. ಟೈಮ್ಲೆಸ್ ರೀಡಿಂಗ್ ಇದು ಆ್ಯಂಡ್ ಜನರಲ್ ಗೈಡೆನ್ಸ್. ಸೊ ತಕ್ಕಡಿ ಇರೋದ್ರಿಂದ ನಿಮ್ಮ ಲೈಫಲ್ಲಿ ಯಾವುದೇ ರೀತಿಯಾದಂತಹ ವಿಷಯಗಳು ಬ್ಯಾಲೆನ್ಸ್ ಆಗ್ತಾ ಇಲ್ಲ. ನೀವು ಒಂದು ವಿಷಯನ ಸಕ್ಸಸ್ ಮಾಡ್ಕೊಳಕ್ಕೆ ಹೋದರೆ ಇನ್ನೊಂದು ವಿಷಯದಲ್ಲಿ ಫೇಲ್ಯೂರ್ ಆಗ್ತಾ ಇದೆ. ಓಕೆ, ಆ್ಯಂಡ್ ನೀವು ಮಾಡ್ತಿರೋ ಎಲ್ಲ ಕೆಲಸಗಳಿಗೆ ಪ್ರೋಗ್ರೆಸ್ ಇಲ್ಲ, ತುಂಬ ನಿಧಾನಗತಿಯಲ್ಲಿ ನಡೀತಾ ಇದೆ. ಓಕೆ, ತುಂಬ ಅಂದರೆ ತುಂಬ ಸ್ಲೋ ಆಗಿದೆ. ನಿಮ್ಮ ಲೈಫೇ ತುಂಬ ಸ್ಲೋ ಅಲ್ಲಿ ನಡೀತಾ ಇದೆ. ಮಂತ್ಗಳು ಕಳೆದು ಹೋಗ್ತಾ ಇದೆ, ದಿನಗಳು ಕಳೆದು ಹೋಗ್ತಾ ಇದೆ, ತಿಂಗಳುಗಳು ಕಳೆದು ಹೋಗ್ತಾ ಇದೆ. ಈಗ ನೋಡಿ, ಏಪ್ರಿಲ್ 1ಗೆ ನಾವು ಬಂದ್ವಿ, ಆಲ್ರೆಡಿ ಏಪ್ರಿಲ್ ಬಂತ ಅನ್ನೋಷ್ಟೊತ್ತಿಗೆ ಆಲ್ರೆಡಿ ಏಪ್ರಿಲ್ ಮುಗ್ದೇ ಹೋಗೋ ಟೈಮ್ ಬಂದಿದೆ. ಸೊ ಈ ಮೀನು ಹೇಗೆ ಹಿಂಗೆ ಟಚ್ ಆಗಿದ ತಕ್ಷಣ, ಏನಾದರೂ ಟಚ್ ಆಗಿದ ತಕ್ಷಣ ಹೇಗೆ ಅದು ಫಾಸ್ಟಾಗಿ ಹೊರಟೋಗ್ಬಿಡುತ್ತೆ, ಹಾಗೆ ದಿನಗಳು ಕಳೆದು ಹೋಗ್ತಾ ಇದೆ, ದಿನಗಳು ಉರುಳು ಹೋಗ್ತಾ ಇದೆ. ಬಟ್ ನಿಮ್ಮ ಕೆಲಸ ತುಂಬ ಸ್ಲೋ ಆಗಿದೆ. ಓಕೆ, ಆ್ಯಂಡ್ ಐ ಕ್ಯಾನ್ ಸಿ ಎನ್ ಈವಿಲ್ ಐ ಆನ್ ಯು ಗೈಸ್. ಅಂದರೆ ಈವಿಲ್ ಐ ಕೂಡ ನಿಮ್ಮ ಮೇಲೆ ಇದೆ. ನೀವು ಏನೇ ಕೆಲಸ ಮಾಡೋಕ್ಕೆ ಹೋದ್ರೂ ಎಲ್ಲೋ ಒಂದು ಕಡೆ ಮುಂಚಿತವಾಗಿ ನೀವು ಆ ಕೆಲಸದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀರಾ, ಅಥವಾ ನೀವೇನಾದರೂ ಮಾಡಿದ ತಕ್ಷಣವೇ ಬಂದ್ಬಿಟ್ಟು ನಾನು ಇವತ್ತು ಈ ಕೆಲಸ ಮಾಡಿದೆ ಅಂತ ಡಿಸ್ಕಸ್ ಮಾಡ್ತಾ ಇದ್ದೀರಾ, ದೆನ್ ಸ್ಟಾಪ್ ಇಟ್. ಬಿಕಾಸ್ ಜನಗಳ ಕೆಟ್ಟ ಕಣ್ಣು ನಿಮ್ಮ ಮೇಲಿದೆ. ಓಕೆ, ಸೊ ಅದನ್ನು ಮೇಕ್ ಶ್ಯೂರ್ ಮಾಡ್ಕೊಳ್ಳಿ. ನೀವು ಇನ್ನೊಂದು ಸಲ ಡಿಸ್ಕಸ್ ಮಾಡದೇ ಇರೋ ಥರ ನೋಡ್ಕೊಳ್ಳಿ. ಆ್ಯಂಡ್ ಕೆಲಸ ಸಕ್ಸಸ್ ಆಗೋ ತನಕ ಯಾರ ಹತ್ರನೂ ದಯವಿಟ್ಟು ಶೇರ್ ಮಾಡಬೇಡಿ. ಈಗ ಪಬ್ಲಿಕ್ ಗ್ರ್ಯಾಟಿಟ್ಯೂಡ್ಸ್ ತೋರಿಸೋದಕ್ಕೆಲ್ಲ ಹೇಳಿರ್ತೀನಿ ನಾನು. ಆದರೆ ಒಬ್ಬೊಬ್ರು ಏನು ಮಾಡಿಬಿಡ್ತಾರೆ, ಮುಂಚಿತವಾಗ್ಲೇ ನಾನು ಈ ರೀತಿ ಕೇಳಿದ್ದೀನಿ, ನೀವು ಇದನ್ನು ಮಾಡಿಕೊಡಿ, ನಾನು ಈ ರೀತಿ ಕೇಳ್ಕೊಂಡಿದ್ದೆ, ಆಗಿಲ್ಲ,
ಓಕೆ. ಈಗ ಫಾರ್ ಎಕ್ಸಾಂಪಲ್ ಸೇಂಟ್ ಎಕ್ಸ್ಪೆಕ್ಟೆಡವ್ರಿಗೆ ವಿಶ್ ಬರೆದಿದ್ದೀರಾ ಅಂತ ಅಂದ್ಕೊಳ್ಳಿ. ಒಂದು 3 days ಆಗುತ್ತೆ ವಿಶ್ ಫುಲ್ಫಿಲ್ ಆಗಿರೋದಿಲ್ಲ. ಸೊ ಯಾರ ಹತ್ರನಾದ್ರೂ ಹೋಗ್ಬಿಟ್ಟು ನಾನು ಈ ಥರ ಕೇಳ್ಕೊಂಡಿದ್ದೆ, ಇನ್ನೂ ವಿಶ್ ಫುಲ್ಫಿಲ್ ಆಗಿಲ್ಲ. ಸೊ ಆಲ್ರೆಡಿ ಅವ್ರಿಗೆ ಹೆಂಗಾಗುತ್ತೆ, ನೆಗೆಟಿವ್ ಎಫೆಕ್ಟ್ ಬರುತ್ತೆ ಅಲ್ಲಿ ನಿಮಗೆ. ಓಕೆನಾ, ನೆಗೆಟಿವ್ ಎನರ್ಜಿ ಫಾರ್ಮ್ ಆಗುತ್ತೆ. ಆ್ಯಂಡ್ ಇನ್ನು ಕೆಲವರು ಇವರು ಇದ್ರ ಬಗ್ಗೆ ತಿಳ್ಕೊಂಡಿದ್ದಾರಾ, ಇದನ್ನು ಮ್ಯಾನಿಫೆಸ್ಟ್ ಮಾಡ್ಕೋತಾರ. ಜಲಸಿ ಪೀಪಲ್ ಕೂಡ ಇರ್ತಾರೆ ನಿಮ್ಮ ಲೈಫಲ್ಲಿ. ಓಕೆನಾ, ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಹಾಗಂತ ನೀವು ಇದನ್ನೆಲ್ಲ ಇನ್ನೊಬ್ಬರಿಗೆ ಹೇಳಬಾರ್ದು ಅಂತ ಅಲ್ಲ. ಈ ಥರ ಲಾ ಆಫ್ ಅಟ್ರಾಕ್ಷನ್ ಇದೆ, ಮ್ಯಾನಿಫೆಸ್ಟೇಷನ್ ಇದೆ ಅಂತ ಹೇಳಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ನಿಮಗೆ ಫಸ್ಟ್ ಸಕ್ಸಸ್ ಸಿಗಬೇಕು. ಅದಾದಮೇಲೆ ನೀವು ಇದನ್ನು ಸ್ಪ್ರೆಡ್ ಮಾಡೋದ್ರಿಂದ ನಿಮಗೆ ಬೇಗ ಸಕ್ಸಸ್ ಸಿಗುತ್ತೆ. ಓಕೆ. ಆ್ಯಂಡ್ ನಿಮ್ಮ ಮನಸ್ಥಿತಿನೂ ಅಷ್ಟೇ ತುಂಬ ಅಂದರೆ ತುಂಬ ನೆಗೆಟಿವ್ ಥಾಟ್ಸ್ ಅನ್ನೋದಕ್ಕಿಂತ ನೆಗೆಟಿವ್ ಎನರ್ಜಿ ಅಂತ ಹೇಳಬಹುದು. ಸೊ ನೆಗೆಟಿವ್ ಥಾಟ್ಸ್ ಅನ್ನೋದಕ್ಕಿಂತ ನೆಗೆಟಿವ್ ಎನರ್ಜಿ ಜಾಸ್ತಿ ಇದೆ. ನೆಗೆಟಿವ್ ಎನರ್ಜಿ ಅಂದರೆ ಏನು? ಆಲಸ್ಯತನ, ಸೋಂಬೇರಿತನ. ಇದನ್ನು ಮಾಡೋಣ ಅಂತ ಅನ್ಕೋತೀರ, ನಾಳೆ ಮಾಡೋಣ ಅಂತ ನೆಕ್ಸ್ಟ್ ಸ್ಟೆಪ್ ಹೋಗ್ತೀರಾ. ಅಥವಾ ಏನೋ ಕೆಲಸ ಮಾಡ್ತಿರ್ತೀರ, ಅದನ್ನು ಅರ್ಧಕ್ಕೆ ಬಿಟ್ಬಿಟ್ಟು ಇನ್ನೊಂದು ಕೆಲಸಕ್ಕೆ ಹೋಗ್ತೀರಾ. ಅಡಿಕ್ಷನ್ ಕೂಡ ನಾನು ಹೇಳಬಹುದು. ಏನೋ ಒಂದು ಇದಕ್ಕೆ ನೀವು ಅಡಿಕ್ಟ್ ಆಗಿಬಿಟ್ಟಿದ್ದೀರಾ. ಫಾರ್ ಎಕ್ಸಾಂಪಲ್ ಸೋಷಿಯಲ್ ಮೀಡಿಯಾಗೆ ಅಡಿಕ್ಟ್ ಆಗೋದು, ಇಲ್ಲ ಜಸ್ಟ್ ಹೀಗೆ ಯೂಟ್ಯೂಬಲ್ಲಿ ವೀಡಿಯೋಸ್ಗಳಿಗೆ ಅಡಿಕ್ಟ್ ಆಗೋದು. ಈ ರೀತಿ ಅಡಿಕ್ಟ್ ಆಗಿಬಿಟ್ಟು ನಿಮ್ಮ ಟೈಮನ್ನು ನೀವು ವೇಸ್ಟ್ ಮಾಡ್ಕೋತಾ ಇದ್ದೀರಾ. ಸೊ ನಿಮ್ಮ ಲೈಫಲ್ಲಿ ಬ್ಯಾಲೆನ್ಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಬ್ಯಾಲೆನ್ಸನ್ನು ತರೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಯಾವುದೇ ಒಂದು ವಿಚಾರಗಳನ್ನಾಗಲಿ, ಈಗ ಕೆರಿಯರ್ ಚೆನ್ನಾಗಿದೆ ಅಂದ ತಕ್ಷಣ ಕರಿಯರ್ ಬಗ್ಗೆ ತಲೆನೇ ಕೆಡಿಸ್ಕೊಂಡೆ ಬರೀ ಲವ್ ಲೈಫ್ ಬಗ್ಗೆನೇ ಯೋಚನೆ ಮಾಡಿ ಲವ್ ಲೈಫ್ನ ಇಂಪ್ರೂವ್ ಮಾಡಿಕೊಂಡು ಕರಿಯರ್ನ ಡೌನ್ಫಾಲ್ ಮಾಡ್ಕೋತಾ ಇದ್ದೀರಾ ಕೆಲವರು. ಅಂದರೆ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಜಾಬ್ ತುಂಬ ಚೆನ್ನಾಗಿರುತ್ತೆ, ಆದರೆ ಪ್ರೀತಿ ಜೀವನ ಚೆನ್ನಾಗಿರಲ್ಲ. ಪ್ರೀತಿ ಜೀವನ ಚೆನ್ನಾಗಿಲ್ಲ ಅಂತ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಈ ಕಡೆ ಕೆಲಸ ಮಾಡದೇ ಇದ್ದರೆ ನಿಮಗೆ ಜಾಬಲ್ಲೂ ತೊಂದರೆ ಆಗುತ್ತೆ. ಸೊ ಯು ಹ್ಯಾವ್ ಟು ಬ್ಯಾಲೆನ್ಸ್ ಯುವರ್ ಲೈಫ್. ನಿಮ್ಮ ಲೈಫನ್ನು ನೀವು ಬ್ಯಾಲೆನ್ಸ್ ಮಾಡೋದು ಕಲಿಬೇಕು. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಈಕ್ವಲ್ ಅಮೌಂಟ್ ಆಫ್ ಟೈಮು ನೀವು ಲೈಫಲ್ಲಿ ಪ್ರತಿಯೊಂದು ವಿಚಾರಗಳಿಗೂ ಕೊಡಬೇಕು. ಒಂದು ಆರ್ಗನೈಸ್ ಮಾಡ್ಕೊಳ್ಳಿ, ಒಂದು ರೊಟೀನ್ ಮಾಡ್ಕೊಳ್ಳಿ. ಆ ರೊಟೀನಲ್ಲಿ ನೀವು ಈ ಟೈಮಿಗೆ ಇದನ್ನು ಮಾಡಬೇಕು. ಈ ಮ್ಯಾನಿಫೆಸ್ಟೇಷನ್ ಅಥವಾ ನೀವು ಸ್ವಿಚ್ ವರ್ಡ್ಸನ್ನು ಹೇಳ್ಕೊತೀರಾ, ಪ್ರೇಯರ್ ಮಾಡ್ತೀರಾ, ನೀವೇನು ಫಾಲೋ ಮಾಡ್ತಿದ್ದೀರಾ ಅದಕ್ಕೆಲ್ಲ ಒಂದು ಡೆಡಿಕೇಟೆಡ್ ಟೈಮ್ ಅಂತ ಇಟ್ಕೊಳ್ಳಿ. ಇಲ್ಲ ನೀವು ಯಾವಾಗೆಲ್ಲ ಫ್ರೀ ಇರ್ತೀರಾ ಅವಾಗೆಲ್ಲ ಮಾಡ್ಕೊಳ್ಳಿ. ಜಸ್ಟ್ ಇದನ್ನೇ ಮಾಡ್ಕೋತಾ ಕೂರೋದು, ಇಲ್ಲ ಇದನ್ನೇನು ಮಾಡದೆ ಇನ್ನೇನೋ ಮಾಡೋದು, ಈ ರೀತಿ ಇಂಬ್ಯಾಲೆನ್ಸ್ ಆಗಿ ನಿಮ್ಮ ಜೀವನನ ಇಟ್ಕೋಬೇಡಿ. ಎಲ್ಲದಕ್ಕೂ ಆರ್ಗನೈಸ್ಡ್ ಆಗಿ ಇಟ್ಕೊಂಡ್ರೆ ತುಂಬ ಕ್ಲೀನಾಗಿ ಸಕ್ಸಸ್ನ ಕಾಣ್ತೀರಾ ನೀವು. ಓಕೆ. ಆ್ಯಂಡ್ ಮತ್ತು ನೀವು ಹಿಂಗೆ ಇನ್ನೊಂದು ಹೇಳಬೇಕಂತ ಹೇಳಿದ್ರೆ, ತುಂಬ ಚಂಚಲ ಮನಸ್ಸಿದೆ. ಸೊ ಇದನ್ನು ಮಾಡಲಾ ಬೇಡವಾ ಈ ಥರ ತುಂಬ ಕನ್ಫ್ಯೂಷನಲ್ಲಿ ನೀವು ಟೈಮ್ನ ಕಳೀತಾ ಇದ್ದೀರಾ ಅಂತ ಹೇಳಬಹುದು. ಆ್ಯಂಡ್ ಎಲ್ಲೋ ಒಂದು ಕಡೆ ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ ಎಫೆಕ್ಟ್ ಆಗಿದೆಯಾ ನನ್ನ ಮೇಲೆ ಅನ್ನೋ ಥರ ನೆಗೆಟಿವ್ ಥಾಟ್ಸ್ ಕೂಡ ಇದೆ. ಯಾರಾದರೂ ಇವ್ರು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸಿರ್ಬೋದು, ಅವ್ರು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸಿರ್ಬಹುದಾ ಅಂತಂದು ನಿಮಗೆ ತುಂಬ ಥಾಟ್ಸ್ ಬರ್ತಿರಬಹುದು. ಬಟ್ ಒಂದು ಹೇಳ್ತೀನಿ ಗಾಯ್ಸ್, ಬ್ಲ್ಯಾಕ್ ಮ್ಯಾಜಿಕ್ ಈಸ್ ನಾಟ್ ದ್ಯಾಟ್ ಈಸಿ. ಓಕೆನಾ. ಸುಮ್ಮನೆ ನಿಮ್ಗೆ ಯಾರೋ ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತೀನಿ ಬನ್ನಿ, ಏನೋ 1000 ರೂಪಾಯಿಗೆಲ್ಲ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತೀನಿ ಅಂದರೆ ಅದು ಅಷ್ಟು ಈಸಿಯಾಗಿ ಅದೆಲ್ಲ ತಟ್ಟೋದಿಲ್ಲ ನನಗೆ ಇರೋ ನಾಲೆಡ್ಜ್ ಪ್ರಕಾರ. ಬಟ್ ಐ ಡೋಂಟ್ ಥಿಂಕ್ ಸೊ. ಸ್ಟಿಲ್ ನನಗೆ ತುಂಬ ಕ್ಲೈಂಟ್ಸ್ ವಾದ ಮಾಡ್ತಾರೆ, ಇಲ್ಲ ಆಗಿದೆ ಮೇಡಮ್ ಅಂತ. ಬಟ್ ಪ್ರಶ್ನಾಶಾಸ್ತ್ರದಲ್ಲಿ ನಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆಯೋ ಇಲ್ವೋ ಅಂತ. ತುಂಬ ಜನಕ್ಕೆ ಆಗಿಲ್ಲ ಅಂತಲೇ ಬರುತ್ತೆ. ಇಟ್ಸ್ ಆಲ್ ಯುವರ್ ಥಾಟ್ಸ್ ಅಷ್ಟೇ. ಆ್ಯಂಡ್ ನಿಮ್ಮ ಮೇಲೆ ಒಬ್ಬರು ಇನ್ವೆಸ್ಟ್ ಮಾಡಬೇಕು, ಇನ್ವೆಸ್ಟ್ ಅಂತ ದುಡ್ಡು ಕೊಡಬೇಕು ಅವರಿಗೆ. ಲಕ್ಷಗಟ್ಟಲೆ ಕೊಟ್ಟು ಸಾವಿರ ಗಟ್ಟಲೆ ಕೊಟ್ಬಿಟ್ಟು ಅವರು ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ನ ಮಾಡಿಸ್ಬೇಕು. ಸೊ ಡು ಯು ಥಿಂಕ್ ಅವ್ರು ಅಷ್ಟೊಂದು ಖರ್ಚು ಮಾಡಿರ್ತಾರೆ ಅಂತ? ಎನಿವೇಸ್, ಸಿಂಪಲ್ಲಾಗಿ ಸಣ್ಣದಾಗಿ ಮಾಡಿದರೆ ಅದು ನಿಮಗೆ ಎಫೆಕ್ಟ್ ಆಗಿದ್ದರೆ ಬ್ಲ್ಯಾಕ್ ಟರ್ಮಲೈನ್ ಅಂತ ಒಂದು ಸ್ಟೋನ್ ಬರುತ್ತೆ, ಕ್ರಿಸ್ಟಲ್ ಬರುತ್ತೆ, ಅದನ್ನು ಯೂಸ್ ಮಾಡಿ. ಅದನ್ನು ಯೂಸ್ ಮಾಡೋದ್ರಿಂದ ನೀವು ಅದನ್ನು ಬ್ರಾಸ್ಲೆಟ್ ಆದರೂ ತೊಗೋಬೋದು, ಇಲ್ಲ ರಿಂಗ್ಸ್ ಬರುತ್ತೆ ಅಥವಾ ಮಾಲಾ ಬರುತ್ತೆ ಅದ್ರದ್ದು, ಆ್ಯಂಡ್ ಟಂಬಲ್ಸ್ ಬರುತ್ತೆ. ಸೊ ಕ್ರಿಸ್ಟಲ್ಸ್ ಬಗ್ಗೆ ಒಂದು ವೀಡಿಯೋನ ಆದಷ್ಟು ಬೇಗ ಮಾಡ್ತೀನಿ, ಅದರಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ. ಎಸ್. ಸೊ ಬ್ಲ್ಯಾಕ್ ಟರ್ಮಲೈನ್ನ ಯೂಸ್ ಮಾಡ್ಬೋದು. ನಿಮಗೇನಾದರೂ ನೆಗೆಟಿವ್ ಎನರ್ಜಿ, ನೆಗೆಟಿವ್ ಥಾಟ್ಸ್ ಅಥವಾ ಯಾರೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಿದ್ದಾರೆ ಅನ್ನೋದಿದ್ರೆ ಅದನ್ನು 100% ನೀವು ಯೂಸ್ ಮಾಡಿಕೊಂಡ್ರೆ ನಿಮಗೆಲ್ಲೋ ಒಂದು ಕಡೆ ಎಫೆಕ್ಟ್ ಕಮ್ಮಿ ಆಗುತ್ತೆ, ನಿಮ್ಮ ಥಾಟ್ಸ್ ಕೂಡ ಪಾಸಿಟಿವ್ ಆಗಿ ಟರ್ನ್ ಆಗುತ್ತೆ. ಓಕೆ. ಸೊ ಹಾಗಾದರೆ ನಾವು ಹೇಗೆ ಇಂಪ್ರೂವ್ ಮಾಡ್ಕೋಬೇಕು, ಯಾಕೆ ಎಲ್ಲ ಸ್ಲೋ ಡೌನ್ ಆಗ್ತಿದೆ ಅನ್ನೋದಾದರೆ,
ಇದು ಸ್ಲೋ ಡೌನ್ ಆಗ್ತಿರೋದಕ್ಕೆ ಒಂದು ಪಾಯಿಂಟ್ ಆಫ್ ಟೈಮ್ ನೀವು ಡಿವೈನ್ ಟೈಮಿಗೆ ವೆಯ್ಟ್ ಮಾಡಬೇಕು. ಸೊ ಡಿವೈನ್ ಟೈಮಿಗೆ ಎಲ್ಲದೂ ನಿಮ್ಮ ಕೆಲಸ 100% ಆಗೇ ಆಗುತ್ತೆ. ಆ್ಯಂಡ್ ಎಲ್ಲೋ ಒಂದು ಕಡೆ ಇನ್ನೂ ಒಂದು ನನಗೇನು ಫೀಲ್ ಆಗ್ತಿದೆ ಅಂದರೆ ನೀವೊಂಥರ ಟ್ರ್ಯಾಪ್ ಆಗಿಬಿಟ್ಟಿದ್ದೀರ. ನಿಮ್ಮ ಒಂದು ಸ್ವಂತ ಬುದ್ಧಿನ ನೀವು ಯೂಸ್ ಮಾಡ್ತಿಲ್ಲ ಅಂತ ಅನಿಸುತ್ತೆ. ಸೊ ಸೆಲ್ಫ್ ಲವ್ ಇಟ್ಕೊಳ್ಳಿ, ಸೆಲ್ಫ್ ಥಾಟ್ಸ್ ಇಟ್ಕೊಳ್ಳಿ, ಸೆಲ್ಫ್ ರೆಸ್ಪೆಕ್ಟ್ ಇಟ್ಕೊಳ್ಳಿ. ದ್ಯಾಟ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಸೆಲ್ಫ್ ರೆಸ್ಪೆಕ್ಟ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ನಿಮ್ಮನ್ನು ನೀವು ರೆಸ್ಪೆಕ್ಟ್ ಮಾಡ್ಕೊಳ್ಳಿಲ್ಲ ಅಂದರೆ ನಿಮ್ಮನ್ನು ಯಾರೂ ರೆಸ್ಪೆಕ್ಟ್ ಮಾಡಲ್ಲ. ಟ್ರಸ್ಟ್ ಮೀ. ಓಕೆ, ನಿಮ್ಮನ್ನು ನೀವು ರೆಸ್ಪೆಕ್ಟ್ ಕೊಟ್ಕೋಬೇಕು. ನಿಮ್ಮ ವ್ಯಾಲ್ಯೂ ನಿಮಗೆ ಗೊತ್ತಿರಬೇಕು. ಬೇರೆಯವ್ರಿಗೆ ಗೊತ್ತಿರೋಕ್ಕೂ ಮುಂಚೆ ನಿಮಗೆ ನಿಮ್ಮ ಬಗ್ಗೆ ಗೊತ್ತಿರಬೇಕು. ಆವಾಗಲೇ ನಿಮಗೆ ಬೇರೆಯವರು ವ್ಯಾಲ್ಯೂ ಕೊಡೋದು. ಓಕೆ, ಸೊ ಈಗ ಕೆಲವ್ರನ್ನ ನೋಡಿದ್ದೀರಾ ನೀವು, ಅವ್ರ ಬಗ್ಗೆ ಫಾರ್ ಎಕ್ಸಾಂಪಲ್ ನಾನೇ ನನ್ನ ಕ್ಲೈಂಟ್ಸ್ ಯಾರಾದರೂ ನಂಗೆ ಸ್ವಲ್ಪ ಏನಾದರೂ ಮೇಡಮ್ ಇನ್ನೂ ಅದಾಗಿಲ್ಲ ಇದಾಗಿಲ್ಲ ಅಂದರೆ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೆ ಅಂತ ನಂದನ್ನು ನಾನು ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ. ಓಕೆ, ಸೊ ಹಾಗೇ ನೀವೂ ನಿಮ್ದು ಏನಿದೆ, ನೀವು ಕರೆಕ್ಟ್ ಇದ್ದೀರಾ, ದೆನ್ ವಾದ ಮಾಡಿ. ಯಾರಿಗೂ ನೀವು ಸೋಲೋ ಅವಶ್ಯಕತೆ ಇಲ್ಲ. ಓಕೆ, ಈ ಭೂಮಿಗೆ ನಾವು ಬಂದಾಗಲೂ ಒಬ್ಬರೇ, ಹೋಗ್ಬೇಕಾದ್ರೂ ಒಬ್ಬರೇ. ಯಾರೂ ನಮ್ಮ ಜೊತೆ 100% ಅಂತೂ ಯಾರೂ ಬರೋಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಸೊ ಇರೋ ಒಂದು ಟೈಮಲ್ಲಿ ನಮಗೆಲ್ಲರೂ ಬೇಕು. ಹೌದು ಡೆಫಿನೆಟ್ಲಿ ನಮಗೊಂದು ಸಂಬಂಧ ಬೇಕು, ನಮ್ಗೆ ವಿದ್ಯೆ ಬೇಕು, ಬುದ್ಧಿ ಬೇಕು, ರಿಲೇಷನ್ಶಿಪ್ ಬೇಕು, ಮಕ್ಕಳು ಬೇಕು, ಮನೆ ಬೇಕು, ಎಲ್ಲ ಬೇಕು. ಹೌದು, ದ್ಯಾಟ್ ಇಸ್ ವೈ ವಿ ಆರ್ ಬಾರ್ನ್, ರೈಟ್? ನಾವು ಅದಕ್ಕೆ ಅಂತಲೇ ಹುಟ್ಟಿರೋದು. ಹಾಗಂತ ಅದಕ್ಕೆ ಅಂತ ನೀವು ಅಷ್ಟೊಂದು ತಲೆಬಾಗುವ ಅವಶ್ಯಕತೆ ಇಲ್ಲ. ನಿಮ್ಮ ತನ ನೀವು ಕರೆಕ್ಟ್ ಇದ್ದೀರಾ, ದೆನ್ ಸ್ಟ್ಯಾಂಡ್ ಫಾರ್ ಯು, ಸ್ಟ್ಯಾಂಡ್ ಫಾರ್ ಯುವರ್ ಸೆಲ್ಫ್. ನಿಮಗೋಸ್ಕರ ನೀವು ಬದುಕಿ, ದೆನ್ ಎವ್ರಿಥಿಂಗ್ ಕಮ್ಸ್ ಟು ಯು. ನಿಮ್ಮ ಹತ್ರ ಎಲ್ಲ ಬರುತ್ತೆ, ಈಸಿಯಾಗಿ ಬರುತ್ತೆ. ಜಸ್ಟ್ ಟ್ರೈ ಮಾಡಿ ನೋಡಿ. ಇವಾಗ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಯಾರಾದರೂ ಒಂದು ಹುಡುಗಿ ಲವ್ ಮಾಡ್ತಾ ಇರ್ತಾರೆ. ಇದು ನೀವು ವಿಡಿಯೋ ನೋಡ್ತಿರೋ ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ತಪ್ಪು ಹುಡುಗಂದೇ ಇದ್ರೂ ಹುಡುಗಿದು ತಪ್ಪಿದೆ ಅಂತ ಅಂದ್ಕೊಳ್ಳೋಣ. ಸ್ವಲ್ಪ ತಪ್ಪಿದೆ, ಬಟ್ ಹುಡುಗನ ಜಾಸ್ತಿ ತಪ್ಪಿದೆ. ಜಸ್ಟ್ ಎಕ್ಸಾಂಪಲ್ ಕೊಡ್ತಿರೋದು, ಮತ್ತು ಹುಡುಗರು ಯಾರು ಅಫೆಂಡ್ ಆಗಿಬಿಡಿ. ಆದರೆ ಹುಡುಗಿನೇ ಬ್ಲೇಮ್ ಮಾಡ್ತಾರೆ. ಅವಾಗ ಹುಡುಗಿ ಹೋಗ್ಲಿ ಬಿಡು, ಹೌದಾ ನಂದೇ ತಪ್ಪ, ಹಾಗೆ ಕಾಂಪ್ರಮೈಸ್ ಆಗಿ, ನಾನು ಇಲ್ಲ ಅಂತ ಹೇಳ್ತಿಲ್ಲ, ಎಲ್ಲ ಟೈಮ್ ಜಗಳ ಮಾಡಿ ಅಂತಲೂ ನಾನು ಹೇಳ್ತಿಲ್ಲ, ಮತ್ತು ಅದನ್ನು ತಪ್ಪು ತಿಳ್ಕೊಬೇಡಿ ನೀವು. ಓಕೆ, ಕಾಂಪ್ರಮೈಸ್ ಆಗಿ ಹೋಗಲಿ ಬಿಡು, ಇರಲಿ ಬಾ ಅಂತ ಕೂತು ಮಾತಾಡಿ. ಬಟ್ ಕೆಲವೊಂದೊಂದು ಸಲ ಓವರ್ ಬ್ಲೇಮ್ ನಡೀತಾ ಇರುತ್ತೆ ನಿಮ್ಮ ಮೇಲೆ. ಅಂಥ ಟೈಮಲ್ಲಿ ಆಕ್ಸೆಪ್ಟ್ ಮಾಡಬೇಡಿ. ನಿಮಗೆ ನೀವು ಸ್ಟ್ಯಾಂಡ್ ತೊಗೊಳ್ಳಿ. ಇನ್ನು ಚಿಕ್ಕ ಪುಟ್ಟ ವಿಚಾರಗಳನ್ನು ಡ್ರ್ಯಾಗ್ ಮಾಡಬೇಡಿ. ಅಂಥ ಟೈಮಲ್ಲಿ ನೀವು ಕಾಂಪ್ರಮೈಸ್ ಆಗಿ ಫ್ರೆಂಡ್ಸ್ ಥರ ಕೂತ್ಕೊಳ್ಳಿ, ಮಾತಾಡಿ. ಇಲ್ಲ ಇದಲ್ಲ, ಇದು ಹೀಗೆ, ನೀನು ಇಲ್ಲಿ ತಪ್ಪು ತಿಳ್ಕೊಂಡೆ ಅಂತ ಕೂತ್ಕೊಂಡು ಮಾತಾಡಿ. ಬಟ್ ಎಲ್ಲ ಟೈಮಲ್ಲಿ ಸಿಕ್ಕಾಪಟ್ಟೆ ನೀನು ಅಂತೋಳು, ನೀನು ಇಂತೋಳು, ನೀನು ಅಂತೋನು ಇಂತೋನು, ಈ ಥರದ್ದು ಬ್ಲೇಮ್ಸ್ಗೆಲ್ಲ ದಯವಿಟ್ಟು ಅವಕಾಶ ಮಾಡಿಕೊಡ್ಬೇಡಿ. ಇದೇ ನಿಮ್ಮ ಲೈಫಲ್ಲಿ ಇರುವಂತಹ ನೆಗೆಟಿವ್ ಎನರ್ಜಿ. ಸೊ ಇದರಿಂದ ಓವರ್ಕಮ್ ಮಾಡಿ 100% ನಿಮಗೆ ಸಕ್ಸಸ್ ಸಿಗಲಿದೆ. ಈ ತಕ್ಕಡಿನ ನಾವು ಜಸ್ಟಿಸ್ ಆಗು ತೊಗೋಬೋದು. ನಿಮಗೆ ನೆನಪಿದೆಯಾ, ನಮಗೆ ಟ್ಯಾರೋದಲ್ಲಿ ಜಸ್ಟಿಸ್ ಕಾರ್ಡ್ ಇದೆ ಅಲ್ಲ, ಜಸ್ಟಿಸ್ ಕಾರ್ಡ್ ಬಂದರೆ ನಿಮಗೆ ಜಸ್ಟಿಸ್ ಸಿಗುತ್ತೆ ಅಂತ. ಓಕೆನಾ? ನೀವು ಬ್ಯಾಲೆನ್ಸ್ ಮಾಡಿದ್ರೆ ನಿಮಗೆ 100% ನ್ಯಾಯ ದೊರಕುತ್ತೆ. ಸೊ ಎಷ್ಟಾಗುತ್ತೆ ಅಷ್ಟು, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೋಡಿ. ಕೆಲಸಗಳು ಯಾಕೆ ಸ್ಲೋ ಡೌನ್ ಆಗ್ತಿದೆ ನೋಡಿ, ಯಾವುದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ ಅನ್ನೋದನ್ನು ನೋಡಿ. ಆರ್ಗನೈಸ್ ಮಾಡ್ಕೊಳ್ಳಿ. ಒಂದು ನೋಟ್ಬುಕ್ಕಲ್ಲಿ ಬರ್ಕೊಳ್ಳಿ, ಏನೇನು ಕೆಲಸ ಮಾಡಬೇಕು ನಾನು, ಯಾವ ಟೈಮಲ್ಲಿ ಮಾಡಬೇಕು ಅಂತ ಒಂದು ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ಅದ್ರ ಮೇಲೆ ವರ್ಕ್ ಮಾಡ್ತಾ ಹೋಗಿ 100% ನೀವು ಸಕ್ಸಸ್ನ ಕಾಣೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಒಂದು 21 ಡೇಸ್ ಚಾಲೆಂಜ್ ಮಾಡಿ. ಬೆಳಗ್ಗೆ ಬೇಗ ಎದ್ದೊಳೋದು, ನಿಮ್ಮ ಕೆಲಸ ನೀವು ಆನ್ ಟೈಮ್ ಮಾಡೋದು, ಎಲ್ಲದನ್ನು ಮಾಡೋದ್ರಿಂದ ನೀವು 21 ಡೇಸಲ್ಲಿ 100% ಚೇಂಜಸನ್ನು ನೋಡ್ತೀರಾ. ಓಕೆ, ಐ ವಿಶ್ ಯು ಗುಡ್ ಲಕ್. ಈವಿಲ್ ಐಗೆ ಏನಿಲ್ಲ, ನಿಮ್ಮ ಒಂದು ಸಕ್ಸಸ್ಸನ್ನು ಆದಷ್ಟು ನಿಮ್ಮದು ಆ ಸಕ್ಸಸ್ ಕಂಡ ಮೇಲೆ ಹೇಳಿ, ಕೆಲಸ ಆದ ತಕ್ಷಣ ಹೇಳೋಕ್ಕೆ ಹೋಗಬೇಡಿ. ಓಕೆ, ಎಸ್, ಡೋಂಟ್ ಸ್ಲೋ ಡೌನ್, ಪ್ರೊಕ್ಯಾಸ್ಟಿನೇಟ್ ಮಾಡ್ಕೋಬೇಡಿ, ಸೋಂಬೇರಿತನ ಮಾಡ್ಕೋಬೇಡಿ. ದಯವಿಟ್ಟು ಎದ್ದುಬಿಟ್ಟು ನಿಮ್ಮೆಲ್ಲ ಕೆಲಸಗಳನ್ನು ಮಾಡ್ಕೊಳ್ಳಿ. ಈಗಿಂದನೇ ಈ ವಿಡಿಯೋ ನೋಡಿದ ತಕ್ಷಣವೇ ಟೇಕ್ ಎ ಸ್ಟೆಪ್ 100% ಯು ವಿಲ್ ಸಿ ಸಕ್ಸಸ್ ಅಂತ ಕಾಮೆಂಟ್ ಮಾಡಿ. ಆ್ಯಂಡ್ ನಿಮ್ಮ ಎನರ್ಜಿನ ಕ್ಲೇಮ್ ಮಾಡ್ಕೊಳ್ಳಿ. ಹಾಗೆ ನಾನು ಹೇಳೋದಲ್ವ, ಯಾರು ಸೇಂಟ್ ಎಕ್ಸ್ಪೆಕ್ಟೆಡ್ ರಿಚುವಲ್ ಮಾಡಿದ್ದೀರಾ ಅವರು ನನಗೆ ಹೇಳಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ. ಥ್ಯಾಂಕ್ ಯು ಸೋ ಮಚ್.